ನಮಸ್ಕಾರ ವೀಕ್ಷಕರೇ, ಕಲ್ಪತರು ನ್ಯೂಸ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಯುವ ಪತ್ರಕರ್ತರ ಪ್ರೋತ್ಸಾಹಕ್ಕೆ ಈಶ್ವರ್ ದತ್ತಿ ನಿಧಿ ಸ್ಥಾಪನೆಗೆ ಒತ್ತಾಯ. ತುಮಕೂರು. ಅಗಲಿದ ಯುವ ಪತ್ರಕರ್ತ ಈಶ್ವರ್ ಅವರ ಸ್ಮರಣಾರ್ಥ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಈಶ್ವರ್ ದತ್ತಿ ನಿಧಿ ಸ್ಥಾಪಿಸಿ ಪ್ರತಿ ವರ್ಷ ಪ್ರತಿಭಾವಂತ ಯುವ ಪತ್ರಕರ್ತರನ್ನು ಗುರುತಿಸಿ ಪ್ರೋತ್ಸಾಹಿಸಬೇಕು ಎಂದು ಗಂಗಾವಾಹಿ ಪತ್ರಿಕೆ ಸಂಪಾದಕರಾದ ಆರ್ ಕಾಮರಾಜು ಒತ್ತಾಯಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ಗರುಡ ಬಳಗ, ಕೆಯುಡಬ್ಲ್ಯೂಜೆ ಪ್ರೆಸ್ ಕ್ಲಬ್ ಹಾಗೂ ಸಂಜೀವಿನಿ ಬ್ಲಡ್ ಬ್ಯಾಂಕ್ ಸಹಯೋಗದಲ್ಲಿ ನಡೆದ ನುಡಿ ನಮನ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಈಶ್ವರ್ ಅವರ ಸರಳತೆ, ಸ್ನೇಹಪರತೆ ಹಾಗೂ ವೃತ್ತಿನಿಷ್ಠೆ ಯುವ ಪತ್ರಕರ್ತರಿಗೆ ಮಾದರಿಯಾಗಬೇಕು ಎಂದರು. ಕಾರ್ಯಕ್ರಮದಲ್ಲಿ ಹಿರೇಹಳ್ಳಿ ದೇವರಾಜು, ಬೆಳಗುಂಬ ವೆಂಕಟೇಶ್, ಎಸ್ ಸುರೇಶ್, ವತ್ಸ ಸೇರಿದಂತೆ ಹಲವರು ಈಶ್ವರ್ ಅವರನ್ನು ಸ್ಮರಿಸಿ ನುಡಿ ನಮನ ಸಲ್ಲಿಸಿದರು. ದತ್ತಿ ನಿಧಿ ಹಾಗೂ ಆರೋಗ್ಯ ನಿಧಿ ಸ್ಥಾಪನೆಗೆ ಸಹಕಾರ ನೀಡುವ ಭರವಸೆಯನ್ನು ವ್ಯಕ್ತಪಡಿಸಿದರು. ವರದಿ ಉದಯ್ ಕುಮಾರ್, ಕಲ್ಪತರು ನ್ಯೂಸ್, ತುಮಕೂರು. ಆಗಿನ ಬಂದಿದ್ದೆ ಸ್ನೇಹಿತರ ತರನೇ ಇರ್ತಿದ್ದು, ಹೊಸ ಮೇಷ್ಟ್ರು ಬಂದಿದ್ದಾನೆ ಅಂತ ಕಿಚಾಯಿಸೋದಾಗ್ಲಿ, ಇದು ಮಾಡೋದಾಗ್ಲಿ, ಆಗ್ಲೇ ಇವಾಗ ಪ್ರೊಫೆಷನ್ಗೆ ಎಂಟರ್ ಆಗೋ ಬಗ್ಗೆ ಬಹಳಷ್ಟು ಕಾಳಜಿಗಳಿತ್ತು. ಹಾಗಾಗಿ ಒಂದು ಸಣ್ಣ ಯಾವುದೇ ಒಂದು ತೊಂದರೆ ಇರ್ಬೋದು, ಕಿಚಾಯಿಸೋದು ಇರ್ಬೋದು, ಅದೇನು ನಾನಿರ್ಬೋದು, ಇನ್ನೊಬ್ರು ನಮ್ಮ ಕಲೀಗಿದ್ರು, ಅವರು ನಮ್ಗಿಲ್ಲ ಜೂನಿಯರು, ಆ ರೀತಿ ಮಾಡ್ತಿರ್ಲಿಲ್ಲ. ಆ ಕಾಲಘಟ್ಟಕ್ಕೆ ಈ ಹುಡುಗರಿಗೆಲ್ಲ ಆಗ್ಲಿಕ್ಕೆ ಅಂದ್ರೆ ಯುಜಿನಲ್ಲಿ ಫಸ್ಟ್ ಇಯರ್ BA ನಲ್ಲಿ ಆಗ್ಲೇ ಇವ್ರಿಗೆಲ್ಲ ಅಂತ ಅದ್ಭುತವಾದ ಮೆಚುರಿಟಿ ಬಂದಿತ್ತು. ಈಶ್ವರನು ಸೇರಿದಾಗೆ ಈಶ್ವರ ಪ್ರತಿ ಸಂದರ್ಭದಲ್ಲೂ ಕೂಡ ನನ್ನ ಭೇಟಿಯಾದಾಗೆಲ್ಲ ಯಾವತ್ತೂ ಕೂಡ ಅಕ್ಷರ ಕಲಿಸ್ದನು ಗುರು ಅನ್ನೋ ತರ ತಿಳ್ಕೊಂಡು ನಮ್ಮ ಗುರುಗಳು ಅಂತಾನೆ ಎಲ್ಲಾ ಕಡೆನೂ ಪರಿಚಯ ಮಾಡ್ತಿದ್ದಂಥದ್ದು. ಅವನು TV9 ನಲ್ಲಿ ಕಾಪಿ ಎಡಿಟರ್ ಆಗಿ ತುಮಕೂರು ಬಂದಾಗ ನಿಜಕ್ಕೂ ನನಗೆ ಆಶ್ಚರ್ಯ ಆಯಿತು. ಯಾಕಪ್ಪ, ಅಂತ ಅದ್ಭುತವಾದ ಒಂದು ಸಂಸ್ಥೆ ಬಿಟ್ಟು ಅಲ್ಲೇನೋ ಸಣ್ಣ ಪುಟ್ಟ ಒಂದು ವ್ಯತ್ಯಾಸಗಳಿರ್ತವೆ. ಇವತ್ತು ಅವರಿಲ್ಲ ಆ ಸಂಸ್ಥೆಯಲ್ಲಿ. ಪೇಷನ್ಸ್ ಇಂದ ಅವ್ರು ವೇಟ್ ಮಾಡಿ ಅಲ್ಲೇ ಉಳ್ಕೊಂಡಿದ್ದಿದ್ರೆ ಏನೋ ಒಂದು ಹೊಸ ಒಂದು ದಿಕ್ಕು ದೆಸೆಯನ್ನು ಸಿಗೋದಿಲ್ಲ. ಸ್ನೇಹಿತರೆ, ಈಶ್ವರ ಇನ್ನೊಂದು ಏನಪ್ಪಾ ಅಂದ್ರೆ ಎಂತ ಹೃದಯ ವೈಶಾಲ ಅಂದ್ರೆ, ಏನೇ ಕೇಳಿದ್ರು, ಏನೇ ಒಂದು ಇದ್ ಮಾಡಿದ್ರು ಅವನ್ ಬರೀ ಎಸ್ ಆರ್ ಅಂತಿದ್ದೆ ಹೊರತು ನೋ, ಒಂದು ಒಳ್ಳೇದಕ್ಕಾಗ್ಲಿ ಕೆಟ್ಟದಕ್ಕಾಗ್ಲಿ ನೋ ಅಂತಿರ್ಲಿಲ್ಲ. ಅದೊಂದು ಅವನ್ ಒಳ್ಳೆತನ ಹೌದು, ಅವನ ಡ್ರಾಬ್ಯಾಕ್ ಹೌದು. ಯಾರೇ ಬರ್ಲಿ ಇಲ್ಲಿ ಹೋಗಿ ಬರೋಣ ಅಂದ್ರೆ ನಡೀಲಿ ಸರ್ ಅನ್ನೋ ಯಾವುದಕ್ಕೂ ಕೂಡ ಅವನು ನೋ ಅನ್ನೋ ಸಂದರ್ಭಕ್ಕೆ ಬರ್ತಿರಲಿಲ್ಲ. ಹಾಗಾಗಿ ಯಾವುದೇ ಒಬ್ಬ ಮನುಷ್ಯನಿಗೆ ಎಲ್ಲದಕ್ಕೂ ಎಸ್ ಅನ್ನೋದ್ರ ಜೊತೆ ಒಂದಷ್ಟು ಅವ್ರ ಫ್ಯಾಮಿಲಿಗೆ, ಅವ್ರ ಸ್ನೇಹಿತರಿಗೆ, ಒಳ್ಳೆಯ ಹವ್ಯಾಸಗಳಿಗೆ ಎಸ್ ಅನ್ನೋ ಗುಣಗಳನ್ನು ಕೂಡ ನಾವು ರೂಢಿಸ್ಕೊಬೇಕಾಗುತ್ತೆ. ಸ್ನೇಹಿತರೆ, ಮತ್ತೊಂದು ಹೇಳ್ಬೇಕು ಅಂದ್ರೆ, ಈಶ್ವರ ಬಹುಶಃ ಸ್ಟೇಟ್ ಲೆವೆಲ್ಲು, ನ್ಯಾಷನಲ್ ಲೆವೆಲ್ಲು ಮಿಂಚಬೇಕಾಗಿದ್ದಂತ ಒಂದು ಪ್ರತಿಭೆ. ನಾನು ನಿಷ್ಠುರವಾಗಿ ಒಂದು ಮಾತಾಡೋದಾದ್ರೆ, ನಾನು ತುಮಕೂರಿನಲ್ಲಿ ಬಹಳ ಸ್ಟಾಗ್ನೆಂಟ್ ಆಗಿದ್ದೆ 3-4 ವರ್ಷದಿಂದ. ತುಮಕೂರು ರೆವಿನ್ಯೂ ಇಲ್ಲ, ಇಲ್ಲಿ ತುಮಕೂರು ರೆವಿನ್ಯೂ ಇಲ್ಲ, ಸ್ಕೋಪು ಇಲ್ಲ. ನಾನು ಯುವಕರಿಗೆ, ಯುವಕರಿಗೆ ನಾನು ಇವತ್ತೂ ಒಂದು ಹೇಳೋದು, ಅವರು ಸರಿದಾರಿಗೆ ಬರಬೇಕು. ಒಂದೇನಾದ್ರೂ ಅವ್ರಿಗೆ ಎಸ್ಪೆಷಲಿ ಜರ್ನಲಿಸಮ್ ಅಂತ ಕಡೆ ಮುಂದೆ ಹೋಗ್ಬೇಕು, ಅವ್ರ ಆರೋಗ್ಯನ ಉಳಿಸ್ಕೊಬೇಕು, ಚಾಲೆಂಜಿಂಗ್ ಆಗಿರ್ಬೇಕು ಅಂದ್ರೆ ತುಮಕೂರು ಕೆಲವು ವರ್ಷಗಳು ಬಿಟ್ರೆ ಇದು ಅಂತ ದೊಡ್ಡ ಕ್ಷೇತ್ರ ಅಲ್ಲ. ಜರ್ನಲಿಸಮ್ಗಾಗ್ಲಿ, ಸಾಹಿತ್ಯಕ್ಕಾಗ್ಲಿ ಸಾಕಷ್ಟು ಉದಾಹರಣೆಗಳು ನಮ್ಮ ಕಣ್ಣೆದುರಿಗಿದ್ದಾವೆ. ಸಾಕಷ್ಟು ಈಶ್ವರ ಒಬ್ಬ ಸಕ್ಸಸ್ಫುಲ್ ನಾಯಕರಾಗಿ ಗುರ್ಸ್ಕೋಬೇಕಾಗಿತ್ತು. ಪತ್ರಕರ್ತರ ಸಾಲಿನ ದುರಂತ ನಾಯಕರಿಗೆ ಸೇರಿದ್ದು ಬಹಳ ಉಪನ್ಯಾಸದ ಸಂಗತಿ. ಹಾಗಾಗಿ ನಾನು ಕಾರ್ಯನಿರತ ಬೆಂಗಳೂರಿಗೆ ಹೊತ್ತು ಸಂಡೇ ಆದ್ರೂ ಹೋಗ್ಬೇಕಾಗಿತ್ತು. ಅವನು ಪ್ರತಿ ಸಲ ನನ್ನ ಗುರುಗಳೇ ಅಂತ ಭಾವನೆ ಮಾಡಿದ್ದ ಕಾರಣಕ್ಕೆ ಅನಿವಾರ್ಯವಾಗಿ ನಾನು ಬರಲೇಬೇಕಾಯ್ತು. ನನ್ನ ಕೈ ಜಾಸ್ತಿ ಮಾತಾಡಕ್ಕೂ ಆಗ್ತಿಲ್ಲ, ಯಾಕಂದ್ರೆ ಅವನ ಜೊತೆ ಸಾಕಷ್ಟು ಮಾಡ್ಕೋಬೇಕಾಗುತ್ತೆ. ನಿನ್ಗೆ ಚಿಕ್ಕ ವಯಸ್ಸು, ಇನ್ನು ನಿನ್ನ ಹೆಂಡತಿ ಮಗು ಇನ್ನೂ ಒಳ್ಳೆ ರೀತಿಯಲ್ಲಿ ಇರ್ಬೇಕಾಗುತ್ತೆ. ನಿನ್ನ ನಡವಳಿಕೆಗಳಲ್ಲಿ ನಾನು ಒಂದಷ್ಟು ಗಮನವನ್ನು ಹರಿಸಿದ್ದೇನೆ. ನಿನ್ನ ಸ್ನೇಹ ಬಳಗ ಕೆಲವು ಸರಿ ಇಲ್ಲ ಅಂತಕ್ಕಂಥ ನನ್ನ ಗಮನಕ್ಕೆ ಬಂದಿದೆ. ಹಾಗಾಗಿ ನೀನು ಕೆಲವು ಎಚ್ಚೆತ್ಕೋಬೇಕಾಗುತ್ತೆ ಅಂತಕ್ಕಂಥದ್ದು. ಹಣ ಖಂಡಿತ ಹೌದು ಅಂತಕ್ಕಂಥ ಒಪ್ಕೊಂಡಿದ್ದಾಗ ಇವತ್ತು ನಾನು ಬಹಳ ಬೇಸರ ಆಗ್ತಾ ಇದೆ. ಇವತ್ತು ಮನುಷ್ಯ ಬದುಕನ್ನು ಕಟ್ಕೋಬೇಕಾದ್ರೆ ಹಠ ಚೆನ್ನಾಗಿರ್ಬೇಕು. ಸಾಧನೆಗೆ, ನನ್ನ ಯಶಸ್ಸಿಗೆ ನನ್ನ ತನವನ್ನ, ನನ್ನ ನಡವಳಿಕೆಯನ್ನ, ರೀತಿಯನ್ನ ಬಳಸ್ಕೋಬೇಕಾಗುತ್ತೆ. ಆದ್ರೆ ನಾವೆಲ್ಲಾದ್ರೂ ಒಂದ್ ಕಡೆ ನಮ್ಮ ಒಳ್ಳೆಯ ಬುದ್ಧಿವಂತಿಕೆಯನ್ನ, ಒಳ್ಳೆಯ ಶ್ರಮವನ್ನ, ನಮ್ಗೆ ಇರ್ತಕ್ಕಂಥ ಬಹಳ ಅತಿಯಾದಂತ ಇದನ್ನ ಯಾರ್ದಾದ್ರೂ ಕೈ ಕೊಟ್ಬಿಟ್ರೆ ಬಹಳ ಕಷ್ಟ. ಅವರು ಯಾವ ರೀತಿ ಬೇಕಾದ್ರೂ ಬಳಸ್ಕೊಂತಾರೆ. ಹಾಗಾಗಿ ಇವತ್ತು ವೆಂಕಟಾಚಲ ಮಾತಿರ್ತಕ್ಕಂಥ ಸೂಕ್ಷ್ಮಗಳನ್ನ ನಮ್ಮ ಯುವ ಜನರೇಷನ್ ಒಂದಷ್ಟು ಅಡಾಪ್ಟ್ ಮಾಡ್ಕೋಬೇಕಾಗುತ್ತೆ. ನಾವು ಹೋಗುವಂತ ದಾರಿನ ಸರಿ ಮಾಡ್ಕೋಬೇಕಾಗುತ್ತೆ. ನೋಡಿ, ಇವತ್ತು ಅದ್ಭುತವಾಗಿರ್ತಕ್ಕಂಥ ಬುದ್ಧಿವಂತಿಕೆ ಇರ್ತಕ್ಕಂಥ ಒಬ್ಬ
ಹುಡುಗ ಯುವಕ ಎಲ್ಲ ಒಂದ್ ಕಡೆ ಸ್ವಯಂಕೃತ ಅಪರಾಧ ಮಾಡ್ದ ಅಂತ ನನಗೆ ಅನ್ಸ್ಬಿಟ್ಟಿದೆ. ಅವನು ಇನ್ನೂ ಒಂದಷ್ಟು ಜನ ಬದುಕಬೇಕು, ಇನ್ನೂ 16 ವರ್ಷ ಚೆನ್ನಾಗಿ ಬದುಕಿ ಬಾಳುವಂತ ಹುಡುಗ ಇವತ್ತು ಸಾವಿನಡೆಗೆ ತನ್ನ ಜೀವನ ಕೊಟ್ಟಿದ್ದಾಗೋಯ್ತು. ಹಾಗಾಗಿ ಈ ಒಂದು ಅವನ ಸಾವು ನಮ್ಮ ಯಂಗ್ಸ್ಟರ್ಸ್ಗೆ ಒಂದು ಸಂದೇಶವಾದ ಕೊಡ್ಬೇಕು. ಇಲ್ಲ, ನಮ್ಮನ್ನು ನಂಬಿರ್ತಕ್ಕಂಥ ಜನಗಳಿದ್ದಾರೆ, ನಮ್ಗೊಂದು ಒಂದಷ್ಟು ಜವಾಬ್ದಾರಿಗಳಿದ್ದಾವೆ. ನಾವು ಈ ರೀತಿ ಬದುಕು ಸಮಾಜದಲ್ಲಿ ನನ್ನ ವ್ಯಕ್ತಿತ್ವ ಸಮಾಜಕ್ಕೆ ಮತ್ತೆ ನನ್ನ ಕುಟುಂಬಕ್ಕೆ ಏನಾದ್ರೂ ಕೊಡುಗೆ ಆಗೋ ರೀತಿಯಲ್ಲಿ ನನ್ನ ಸಾರ್ಥಕತೆಯ ಜೀವನವನ್ನು ಮಾಡಬೇಕು ಅಂತಕ್ಕಂಥ ಭಾವನೆ ಮನುಷ್ಯನಿಗೆ ಬಂದಾಗ ಒಳ್ಳೇದಾಗುತ್ತೆ. ಮತ್ತೆ ಅಟಾಚನ ಬರಬೇಕು. ಇವತ್ತು ಈಶ್ವರರು ಇದ್ದಂತ ಬುದ್ಧಿವಂತಿಕೆ ಮತ್ತೊಂದು ಶ್ರಮ ಎಲ್ಲನೂ ನಾನು ತಾಯಿ ಶ್ರೀಮತಿಗೆ ಹೇಳಕ್ ಬಯಸ್ತೇನೆ. ತಾಯಿ, ನೀನು ವೃತ್ತಿಗೆಡ್ಬೇಡ, ನಿನಗೆ ಆ ಅಟಾಚನ ಇವತ್ತು ಬರ್ಬೇಕಾಗುತ್ತೆ. ನೀನು ಈಶ್ವರನ ಆತ್ಮ ನಿನ್ ಜೊತೆಗೆ ಭಾಗಿಯಾಗಬೇಕಾಗುತ್ತೆ. ಅವನ ಆತ್ಮದ ಒಂದು ನಿನ್ನ ರಕ್ಷಣೆಯನ್ನು ಆತ ಮಾಡ್ತಾ ಇರ್ತಾನೆ. ಹಾಗಾಗಿ ನೀನು ಅಟಾಚನದಿಂದ ಇವತ್ತು ಮಗಳ ಭವಿಷ್ಯವನ್ನ ಈಶ್ವರನ ಮಗಳಲ್ಲಿ ನೋಡ್ಬೇಕಾಗುತ್ತೆ. ಈಶ್ವರನ ಬದುಕನ್ನ ಸಾರ್ಥಕತೆಯನ್ನ ನಿನ್ನ ಮಗಳಲ್ಲಿ ನೋಡ್ಬೇಕಾಗುತ್ತೆ. ಅವಳ ಭವಿಷ್ಯ ಉಜ್ವಲವಾಗಬೇಕಾಗುತ್ತೆ. ಅದಕ್ಕೆ ನೀನ್ ಏನೆಲ್ಲ ಶ್ರಮವನ್ನು ಹಾಕ್ಬೇಕು, ನೀನು ಯಾವ ರೀತಿಯ ಸಂಕಟ ನೋವು ಎಷ್ಟೇ ಪುಟ್ರೂ ಪರವಾಗಿಲ್ಲ, ಆದ್ರೆ ಈ ಅಟಾಚನವನ್ನ ಮನಸ್ಸಿನಲ್ಲಿ ಇಟ್ಕೊಂಡು ನಾನು ಅಟುವಾಗಿ ನನ್ನ ಮಗಳ ಭವಿಷ್ಯವನ್ನು ರೂಪಿಸ್ತೀನಿ ಅಂತಕ್ಕಂಥ ನಿನ್ಗೆ ಆ ಒಂದು ದಿಟ್ಟತನ ಬಂದ್ರೆ ನಿನ್ ಜೊತೆಗೆ ಸಮಾಜ ವ್ಯವಸ್ಥೆ ಇರುತ್ತೆ. ಯಾಕೆಂದ್ರೆ ಒಳ್ಳೆತನಕ್ಕೆ ಯಾವತ್ತೂ ಕೆಟ್ಟದ್ದಾಗೋದಿಲ್ಲ. ಹಾಗಾಗಿ ಒಳ್ಳೆತನದಲ್ಲಿ ನೀನು ಅಟಾಚನವಾಗಿ ಮಗು ಭವಿಷ್ಯವನ್ನ ರೂಪಿಸಿದಾದ್ರೆ ಅವನ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ಏನು ಮಾಡಕ್ಕಾಗಲ್ಲ. ಇವತ್ತು ಎಷ್ಟೇ ಗಂಟೆ ಚರ್ಚೆ ಮಾಡಿದ್ರು ಅವನ ಜೀವ ಬರೋದಿಲ್ಲ ವಾಪಸ್ಸು. ಆದ್ರೆ ಅವನ ಜೀವ ಹೋಗಿರತಕ್ಕಂತ ಒಂದು ದೆಸೆನಲ್ಲಿ ನಾವು ಅವನನ್ನೇ ಒಂದು ಮಾದರಿಯಾಗಿ ಇಟ್ಕೋಬೇಕಾಗುತ್ತೆ. ಅವನ ಒಳ್ಳೆತನಗಳನ್ನ ನಾವು ರೂಢಿಸ್ಕೋಬೇಕಾಗುತ್ತೆ. ನಮ್ಮ ಬದುಕಿಗೆ ಮಾದರಿಯಾಗಿ ತಗೋಬೇಕಾಗುತ್ತೆ ಅಂತಕ್ಕಂಥ ಮಾತನ್ನ ಇವತ್ತು ಹೇಳ್ತಾ ನಾನು ಮುಂದೆ ನಮ್ಮ ಪತ್ರಕರ್ತರ ಸಂಘಟನೆಗೆ ಹೇಳ್ತೀವಿ. ಅವನು ಏನು ಈಶ್ವರ ಯುವ ಪತ್ರಕರ್ತ, ಒಬ್ಬ ಶ್ರಮಜೀವಿ. ಅವನು ಯುವ ಪತ್ರಕರ್ತನ ಹೆಸರಿನಲ್ಲಿ ಒಂದು ದತ್ತಿಯನ್ನು ಪ್ರಾರಂಭ ಮಾಡಿ, ದಯಮಾಡಿ ಪ್ರತಿ ವರ್ಷ ಒಬ್ಬ ಯಂಗ್ಸ್ಟರ್ಸ್ಗೆ, ಒಬ್ಬ ಯುವ ಉತ್ಸಾಹಿ ಪತ್ರಕರ್ತನಿಗೆ ಅವನ ಹೆಸರಲ್ಲಿ ಒಂದು ದತ್ತಿಯನ್ನ ನೀವು ಕೊಡ್ತಕ್ಕಂಥ ಪ್ರಯತ್ನ ಮಾಡಿ. ಅದಕ್ಕೆ ನಾನು ಕೈಲಾದಂತ ಒಂದು ಸಹಾಯವನ್ನು ಆ ದತ್ತಿ ನಿಧಿಗೆ ನಾನು ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಅವನ ಆತ್ಮಕ್ಕೆ ಮತ್ತೊಮ್ಮೆ ಶಾಂತಿಯನ್ನು ಕೋರಿ ಅವನಿಗೆ ಚಿರ ಶಾಂತಿ ಸಿಗ್ಲಿ. ಅವ್ರ ಮನೆಯವರಿಗೆ ಇನ್ನೊಂದಷ್ಟು ಶಕ್ತಿ ಅವನ ಮುಖಾಂತರ ಬರಲಿ. ಭಗವಂತ ಎಲ್ಲ ದುಃಖವನ್ನ ಸಂಕಟವನ್ನು ಸಹಿಸಿಕೊಂಡ ಶಕ್ತಿಯನ್ನು ಕೊಟ್ಟು ಆಕೆ ಮತ್ತೆ ಮಗುಗೆ ಉಜ್ವಲವಾದ ಭವಿಷ್ಯವನ್ನು ಕೊಡ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಂಡು ಮಾತು ಮುಗಿಸಿ ನಮಸ್ಕಾರ. ಮಾನವತರು ಮಾನವೀಯತೆ ಇರುವಂತದ್ದು ಈಶ್ವರ ವಿಚಾರದಲ್ಲಿ ಎಲ್ಲರೂ ಪ್ರೂವ್ ಮಾಡಿದೀವಿ. ಈ ಸದ್ಗುಣಗಳು ನಮ್ಮ ಸಂಘಕ್ಕೂ ಕೂಡ ವ್ಯಾಪಿಸ್ಬೇಕಾಗುತ್ತೆ. ನಮ್ಮ ಸಂಘದಲ್ಲಿ ಇತ್ತೀಚೆಗೆ ಸಂಘ ಅಸ್ತಿತ್ವ ಬಂದಂತ ಸಂದರ್ಭಗಳಲ್ಲಿ ಯೋಗೀಶ್ ಅನೇಕ ಬಾರಿ ಅಧ್ಯಕ್ಷರು ಹೇಳ್ತಿರ್ತಾರೆ, ಅಣ್ಣ ನಾವು ಎಷ್ಟು ದಿನ ಇರ್ತೀವೋ ನಮ್ಗೆ ಅಧಿಕಾರ ಮುಖ್ಯ ಅಲ್ಲ, ಸಿಕ್ಕ ಅವಕಾಶದಲ್ಲಿ ಏನು ಒಳ್ಳೇದು ಮಾಡಬಹುದು ನಾವು ಮಾಡೋಣ ಅಂತಕ್ಕಂಥ ಮಾತನ್ನ ಪದೇ ಪದೇ ಹೇಳ್ತಾ ಇರ್ತಾರೆ. ಜೊತೆಗೆ ಅನೇಕ ಸವಾಲುಗಳಿದೆ, ಅದನ್ನು ಕೂಡ ಸಮಾಧಾನವಾಗಿ ಎಲ್ಲರ ವಿಶ್ವಾಸ ತೆಗೆದುಕೊಂಡು ಹೋಗುವಂತ ಕೆಲಸದಲ್ಲಿ ನಿರತರಾಗಿದ್ದಾರೆ. ಅದಕ್ಕೆ ಎಲ್ಲರೂ ಕೂಡ ಕೈ ಜೋಡಿಸ್ತಿದ್ದಾರೆ. ವತ್ಸ ಕೂಡ ಈ ಸಂದರ್ಭದಲ್ಲಿ ನಾವು ನೆನಪು ಮಾಡ್ಕೊಳ್ಬೇಕು. ಒಬ್ಬ ಪತ್ರಿಕೆ ಸಂಪಾದಕರಾಗಿ ಸಣ್ಣ ಸಹೋದ್ಯೋಗಿಗೆ ಶಕ್ತಿ ಮೀರಿ ಸಹಕಾರವನ್ನ ಮಾಡುವಂಥದ್ದು ಕುಟುಂಬದ ಜೊತೆ ನಿಂತಿದ್ದು ನಾವೆಲ್ಲ ಕಂಡಿದ್ದೀವಿ. ಸಂಪಾದಕರಾಗಿದ್ದಕ್ಕೂ ಅವರ ಸಂಸ್ಥೆಯಲ್ಲಿ ದುಡಿದಿದ್ದಕ್ಕೂ ಈಶ್ವರ ಅದೊಂದು ಕೂಡ ಸಂತಸದ ವಿಚಾರ. ಸಂಸ್ಥೆಗಳು ನಮ್ಮನ್ನ ನಡೆಸ್ಕೊಳ್ಳೋದು ನಮ್ಗೆಲ್ಲ ಗೊತ್ತಿದೆ. ಅದನ್ನು ಮೀರಿ ವತ್ಸ ಒಳ್ಳೆಯ ಕೆಲಸ ಮಾಡಿದ್ರ. ನಿಮ್ಮ ವಿಚಾರಗಳಲ್ಲಿ ನಾವು ಕೂಡ ನಿಮ್ಮ ವಿಚಾರಗಳನ್ನು ಗಮನಿಸಿದೀವಿ, ನಿಮ್ಮ ಜೊತೆ ಕೈ ಜೋಡಿಸಿದೀವಿ. ನಿಮ್ಮಂತ ಶಕ್ತಿ ಎಲ್ಲರ ಸಂಪಾದಕರು, ನಿಮ್ಮಂತ ಬುದ್ಧಿ ಅಜ್ಜಾಟ ಎಲ್ರಿಗೂ ನಮಗೆ ತಿಳಿಸಿದ್ದಾರೆ.